ಎಲ್ಲರಿಗೂ ನಮಸ್ಕಾರ. ನಮ್ಮ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾವು ಇಲ್ಲಿ ಡೆಲ್ಲಿಯಿಂದ ಈಗ ಮೀರೂತ್ಗೆ ಹೋಗ್ತಾ ಇದ್ದೀವಿ ಲೋಡಿಗೆ. ಬೆಳಿಗ್ಗೆ ಆಗುತ್ತೆ ಲೋಡು. ಇಲ್ಲಿ 2 ದಿನ ಹಾಲ್ಟ್ ಆದಮೇಲೆ ಮತ್ತೆ ನಾವು ಈಗ ಲೋಡ್ಗೆ ಹೋಗ್ತಾ ಇರೋದು. ಯಾಕಪ್ಪ ಅಂದರೆ ಇಲ್ಲಿ ತುಂಬ ಮಳೆ ಅಂದರೆ ಮಳೆ. ಆಪಲ್ಗೆ ಹೋಗೋಣ ಅಂದರೆ ತುಂಬ ಮಳೆ ಬರ್ತಾ ಇರೋದ್ರಿಂದ ಆ ಕಡೆ ಏನು ಲೋಡ್ ಆಗಲ್ಲ. ಫೋನ್ ಮಾಡಿ ಸಾಕಾಗೋಯ್ತು. ಈ ಕಡೆಯಿಂದ ನೋಡೋಣ ಅಂದರೆ ಡೆಲ್ಲಿ ಸಿಟಿಯಿಂದ ನೋಡೋಣ ಅಂದರೆ ಇಲ್ಲಿ ತುಂಬ ಮಳೆ. ಎಷ್ಟು ಮಳೆ ಅಂದರೆ ಅಷ್ಟಿಷ್ಟು ಬರ್ತಿಲ್ಲ, ತುಂಬ ಅಂದರೆ ತುಂಬ. ಅದರಿಂದಾಗಿ ಇಲ್ಲಿ ಸ್ವಲ್ಪ ಲೋಡಿಂಗ್ ಡಲ್ಲಿ ಇದೆ. ಅದರಿಂದಾಗಿ ನಾವು ಮೀರತ್ಗೆ ಹೋಗಿ ಮೀರತ್ತಿಂದ ಅಹಮದಾಬಾದಿಗೆ ಲೋಡ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಡೆಲ್ಲಿ ಸಿಟಿ ಒಳಗಡೆಯಿಂದ ಸುಮಾರು ಈಗ ಒಂದು 100 ಕಿಲೋಮೀಟ್ರ್ ಹೋಗಬೇಕು ಅಲ್ಲಿ ಲೋಡಿಂಗ್ ಪಾಯಿಂಟಿಗೆ, ಮೀರತ್ತಿಗೆ. ಅಲ್ಲಿಂದ ನಮಗೆ ಲೋಡ್ ಆಗೋದು. ಅಲ್ಲಿಗೆ ಹೋಗೋ ರೋಡಲ್ಲಿ ಈಗ ಹೈಟೆಕ್ ಕಮಾನ್ ರೆಡಿ ಮಾಡ್ಕೋಬೇಕು, ಇಲ್ಲಾಂದರೆ ನಮ್ಮ ಗಾಡಿ ಲೋಡ್ ಆಗಲ್ಲ. ತುಂಬ ಮಳೆ ಬರ್ತಾ ಇರೋದ್ರಿಂದಾಗಿ ಅವರು ಗಾಡಿ ಒಳಗಡೆನೆ ಮಾಲ್ ಕೂರುತ್ತೆ ಅಂತ ಹೇಳಿದ್ದಾರೆ. ಸೊ ಅದರಿಂದಾಗಿ ಏನು ನೋಡ್ತಾ ಇದ್ರು, ಇದೆಲ್ಲ ಕೂಡ ತುಂಬ ಮಳೆ ಬಂದು ಈಗ ಸ್ವಲ್ಪ ನಿಂತಿದೆ. ಆದರೂ ಲೈಟಾಗಿ ಬರ್ತಿದೆ. ಇಲ್ಲೆಲ್ಲಾದರೂ ನಿಲ್ಲಿಸಿ ಕಮಾನ್ ಹಾಕೋಣ ಅಂದರೆ ಫಸ್ಟ್ ಈ ಸಿಟಿ ದಾಟಿದ ಮೇಲೆ ಕಮಾನ್ ಹಾಕೋಬೇಕಾಗುತ್ತೆ ನಾವು. ನಮ್ಮ ಅಣ್ಣವರೇ ಗಾಡಿ ಓಡಿಸ್ತಾ ಇದ್ದಾರೆ. ಡೆಲ್ಲಿಗೆ ನಾವು ಹೋದಾಗ ತುಂಬ ಅಂದರೆ ತುಂಬ ಮಳೆ ಬಂತು. ನೋಡ್ರಿ ಎಷ್ಟು ನೀರು ನಿಂತಿದೆ ರಸ್ತೆಯಲ್ಲೆಲ್ಲ ಕೂಡ. ಈ ರೀತಿ ಮಳೆ ಬರ್ತಾ ಇರೋದೆಲ್ಲ ಕೂಡ ತುಂಬ ನ್ಯೂಸಲ್ಲೆಲ್ಲ ಕೂಡ ಬರ್ತಿದೆ. ನಮ್ಮ ಅಣ್ಣವರೇ ಗಾಡಿ ಓಡಿಸ್ತಾ ಇರೋದು. ಕಡೆ ರೈಟ್ ಸೈಡಲ್ಲೆಲ್ಲ ಕೂಡ ತುಂಬ ಜಾಮ್ ಆಗಿಬಿಟ್ಟಿದೆ. ಮಳೆ ಎಲ್ಲ ತುಂಬ ಬರ್ತಾ ಇರೋದ್ರಿಂದಾಗಿ ಫುಲ್ಲು ಜಾಮ್ ಆಗಿಬಿಟ್ಟಿದೆ ರೋಡು. ನೋಡ್ರಿ, ಅಂಡರ್ ಪಾಸ್ ಎಲ್ಲ ಫುಲ್ ಜಾಮು. ರೋಡಲ್ಲೆಲ್ಲ ತುಂಬ ಅಂದರೆ ತುಂಬ ನೀರು ನಿಂತಿದೆ. ಆ ಗುರುಗ್ರಾಮ್ ಅಂತೂ ಹೇಳಲೇಬೇಡ್ರಿ, ಫುಲ್ ಒಂದು 20 ಕಿಲೋಮೀಟ್ರ್ ಫುಲ್ ಜಾಮ್ ಆಗಿಬಿಟ್ಟಿದೆ. ನ್ಯೂಸಲ್ಲೆಲ್ಲ ಅದೇ ಬರ್ತಿದೆ. ನಾವು ಇದೇ ಟೈಮಲ್ಲೇ ಬಂದಿದ್ದೀವಿ ಈ ಕಡೆ. ಇನ್ನು ಆ ಕಡೆ ಪಂಜಾಬ್ ಕಡೆ ಅಂತೂ ಫುಲ್ ಫ್ರೂಟ್ಸ್ ಅಂತೆ. ಫ್ರೂಟ್ಸ್ ಅಂದರೆ ತುಂಬ ನೀರೆಲ್ಲ ತುಂಬ ತುಂಬಿಟ್ಟು ಮನೆಗಳೆಲ್ಲ ಖಾಲಿ ಮಾಡ್ತಾ ಇದ್ದಾರೆ. ಆ ಪರಿಸ್ಥಿತಿಯಲ್ಲಿ ಇದೆ ಪಂಜಾಬ್ ಎಲ್ಲ ಕೂಡ. ಈಗ ನಾವು ಸದ್ಯಕ್ಕೆ ಆ ಕಡೆ ಏನು ಹೋಗೋದು ಬೇಡ. ಆ ಕಡೆ ಎಲ್ಲ ಹೋದ್ರೆ ಈ ಟೈಮಲ್ಲಿ ತುಂಬ ಡೇಂಜರ್ ಅಂತೇಳಿ ಮೀರೂತಿಗೆ ಹೋಗ್ತಾ ಇದ್ದೀವಿ. ಸ್ನೇಹಿತರೆ, ಇದೇನು ನೋಡ್ತಾ ಇದ್ದೀರೋ ನೀವು, ಇದು ಡೆಲ್ಲಿ ಹರಿಯಾಣ ಬಾರ್ಡ್ರ್. ಇದು ನಾವು ಇಲ್ಲಿಂದ ಇನ್ನೂ ಒಂದು ಸ್ಟೇಟ್ಗೆ ಹೋಗಬೇಕಾಗುತ್ತೆ, UPಗೆ. ಸ್ನೇಹಿತರೆ, ನೀವು ಏನು ನೋಡ್ತಾ ಇದ್ದೀರಾ, ಇದು ಈಸ್ಟರ್ನ್ ಪೆರಿಫರಲ್ ಎಕ್ಸ್ಪ್ರೆಸ್ ವೇ. ಅಂದರೆ ಇದು ಡೆಲ್ಲಿ ಔಟರ್ ರಿಂಗ್ ರೋಡ್ ಇದ್ದಂಗೆ. ಸುಮಾರು ಇದು ಒಂದು 250 ಕಿಲೋಮೀಟ್ರ್ ಇದೆ ರಿಂಗ್ ರೋಡ್ ಇದು ಡೆಲ್ಲಿ ಸುತ್ತು. ಇದೇನು ನೋಡ್ತಾ ಇದ್ದೀರೋ ಇದೆಲ್ಲ ಕೂಡ ಹರಿಯಾಣ ಲೆಕ್ಕಾಚಾರ. ಇದು ಹರಿಯಾಣದ, ಇದೆಲ್ಲ ಕೂಡ ಹರಿಯಾಣ ಇದ್ದಂಗೆ. ಆ ಕಡೆ ಸಿಟಿ ಒಳಗೆ ಹೋದರೆ ಡೆಲ್ಲಿ. ಇಲ್ಲೇ 2 ಸ್ಟೇಟ್ ಅಕ್ಕಪಕ್ಕ. ಸ್ನೇಹಿತರೆ, ಎಲ್ಲಿ ನೋಡಿದ್ರು ತುಂಬ ಮಳೆ ಅಂದರೆ ಮಳೆ. ಔಟರ್ ರಿಂಗ್ ರೋಡಲ್ಲಿ ನಾವು ಈ ಕಡೆಯಿಂದ ತಿನ್ನಿಸ್ಕೊಂಡು ಗಜಿದಾಬಾದ್ ಕಡೆ ಹೋಗ್ತಾ ಇದ್ದೀವಿ. ಗಜಿದಾಬಾದಿಂದ ಅಲ್ಲಿ ಲೆಫ್ಟ್ ಹೊಡಿದ್ರೆ ನಾವು ಮೀರೂತ್ ಕಡೆ ಹೋಗ್ತೀವಿ, ಮೀರೂಟ್ ಕಡೆ. ಇದೇನು ನೋಡ್ತಾ ಇದ್ರು, ಇದು ಟೋಲು. ಟೋಲ್ ಬಂದರೆ ತುಂಬ ಅಂದರೆ ತುಂಬ ಅಗಲ ಆಗಿಬಿಡುತ್ತೆ ರೋಡು. ಈ ಥರ ಇದೆಲ್ಲ ಏನು ನೋಡ್ತಾ ಇದ್ದೀರೋ ಇದೆಲ್ಲ ಕೂಡ ಯಮುನಾ ನದಿ ಪಕ್ಕದಲ್ಲಿರೋ ಹೊಲ ಸೈಟುಗಳೆಲ್ಲ ಕೂಡ ಎಲ್ಲ ಮುನ್ಗೋಗ್ಬಿಟ್ಟೈತೆ. ಈ ಕಡೆ ಎಲ್ಲ ತುಂಬ ಮಳೆ ಬಂದಿರೋದ್ರಿಂದಾಗಿ ಇದು ಸ್ವಲ್ಪ ಇಲ್ಲೇ ಬರೋದು ಈಗ ನಮಗೆ ಸಿಗುತ್ತೆ. ಇಲ್ಲಿ ಈ ಸೇತುವೆ ಇದೆಯಲ್ಲ, ಇದೇ ಯಮುನಾ ಸೇತುವೆ. ಅಲ್ಲಿ ಗಾಡಿಗಳೆಲ್ಲ ನಿಲ್ಲಿಸಿದ್ದಾರೆ, ಅದೇ ಯಮುನಾ ಸೇತುವೆ. ಈಗಾಗಲೇ ಅಪಾಯ ಮಟ್ಟ ಮೀರಿ ನೀರು ಹರಿತಿದೆ ಅಂತೇಳ್ಬಿಟ್ಟು ನ್ಯೂಸ್ ಬಂದಿತ್ತು ನೋಡಿ. ಇದೆಲ್ಲ ಕೂಡ ಅದೇ ಫುಲ್ಲು ನೀರು ಅಂದರೆ ನೀರು ಹರಿತಿದೆ. ಎಲ್ಲ ಸೈಟ್ಗಳೆಲ್ಲ ಮುಚ್ಚೋಗ್ಬಿಟ್ಟಿದೆ ನೋಡಿ. ಹಗಲೊತ್ತಲ್ಲಿ ಬಂದಿದ್ದರೆ ಕ್ಲಿಯರಾಗಿ ಕಾಣಿಸೋದು. ಸ್ವಲ್ಪ ಸೈಡಲ್ಲೇ ಬನ್ನಿ ಅಣ್ಣ, ಈ ಕಡೆ ಇನ್ನೂ ಹತ್ರ ಕ್ಲಿಯರ್ ನೋಡಿ. ಇದೆಲ್ಲ ಅದೇ ಅಪಾಯ ಮಟ್ಟ ಮೀರಿ ಹರಿತಿದೆ ನೀರೆಲ್ಲ ಕೂಡ. ಏನು ರೆಡ್ ಝೋನು, ರೆಡ್ ಅಲರ್ಟ್ ಏನೋ ಘೋಷಣೆ ಮಾಡ್ತಾರೆ ಇಷ್ಟರಲ್ಲೇ ಡೆಲ್ಲಿ. ಆಲ್ರೆಡಿ ಗುರುಗ್ರಾಮ ಕಡೆ ಎಲ್ಲ ಕೂಡ ಘೋಷಣೆ ಮಾಡಿದ್ದಾರೆ ಅನಿಸುತ್ತೆ. ಸುಮಾರು ಒಂದು 2 ಕಿಲೋಮೀಟ್ರ್ ಅಷ್ಟಿದೆ ನೋಡ್ರಿ. ಈ ಕಡೆನೂ ಅಷ್ಟೇ, ಈ ಕಡೆನೂ ಇದೆ ನೋಡ್ರಿ. ನಮ್ಮ ಅಣ್ಣವ್ರು ಗಾಡಿ ಓಡಿಸ್ತಾ ಇದ್ದಾರೆ. ಯಮುನಾ ರಿವರ್ ಇದು ಪವಿತ್ರವಾದ ನದಿ ಅಂತಾರೆ. ಡೆಡ್ ಎಂಡಿಗೆ ಬಂದ್ವಿ. ಈ ಥರ ನಾವು ಯಮುನಾ ನದಿ ಯಾವಾಗ ದಾಟ್ತೀವೋ ಆವಾಗ ನಾವು ಹರಿಯಾಣದಿಂದ ಉತ್ತರ ಪ್ರದೇಶಕ್ಕೆ ಎಂಟ್ರಿ ಆಗ್ತೀವಿ. ಈಗ ನಾವು ಆ ಕಡೆಯಿಂದ ನಮ್ಮ ಕರ್ನಾಟಕದಲ್ಲಿ ಪ್ರಯಾಣ ಶುರು ಮಾಡಿದ್ದು, ಇಲ್ಲಿ ಡೆಲ್ಲಿಯಲ್ಲೆಲ್ಲ ಖಾಲಿ ಮಾಡಿ ನಮ್ಮದು ಇದು 7ನೇ ರಾಜ್ಯದಲ್ಲಿ ಪ್ರಯಾಣ ಮಾಡ್ತಾ ಇದ್ದೀವಿ.
ಈ ಥರ ನಾವು ಹಿಂಗಿಂದ ಹೋದ್ರೂ ಸಹ ಡೆಲ್ಲಿ ಒಳಗೆ ಹೋಗ್ಬೋದು, ಹೆಂಗಾದ್ರೂ ಹೋಗ್ಬೋದು. ಈ ರೋಡಲ್ಲಿ ಡೆಲ್ಲಿ ಒಳಕ್ಕೆ ಹೋಗುತ್ತೆ ರೋಡು. ಎಲ್ಲ ಕಡೆ ಡೆಲ್ಲಿ ಅಂತ ರೋಡ್ ಹಾಕಿರ್ತಾರೆ, ಕಟ್ಟಾಕೋದು ಅಂತ, ಅಂದರೆ ಹಿಂಗೆ ಇಳಿದು ಹೋಗೋದು ಅಂತ. ನಾವು ನೋಡ್ಕೊಂಡು ಹೋಗಬೇಕು ಯಾವ ಕಡೆ ಇಳಿದು ಹೋಗಬೇಕು ಅನ್ನೋದು. ಸಿಟಿ ಒಳಗೆ ಹೋಗ್ಬಿಟ್ಟು ಸಿಟಿ ಒಳಗಡೆಯಿಂದ ಹೋಗೋಣ ಅಂದರೆ ಹಗಲೊತ್ತಲ್ಲಿ ನೋ ಎಂಟ್ರಿ ಇರುತ್ತೆ, ನೈಟ್ ಹೊತ್ತಲ್ಲೇ ಹೋಗ್ಬೇಕಾಗುತ್ತೆ. ಹೋಗ್ಬೇಕಾಗಿರೋ ಪ್ಲೇಸು ಯಾವ ಕಡೆ ಹತ್ರ ಆಗುತ್ತೆ ಅಂತ ನೋಡಿಕೊಂಡು ಹೋಗಬೇಕು. ಈ ಬೈಪಾಸ್ ಮೇಲೆ ಹೋಗಿ ಅಲ್ಲಿ ಬೈಪಾಸಿಂದ ಎಷ್ಟು ಹತ್ರ ಆಗುತ್ತೆ ಅಂತ ನೋಡ್ಕೊಂಡು ಹೋಗಬೇಕಾಗುತ್ತೆ. ಆವಾಗಲೇ ನಾವು ಬೇಗ ರೀಚ್ ಆಗ್ತೀವಿ. ಇಲ್ಲಾಂದರೆ ಸಿಟಿ ಒಳಗಡೆ ಹೋದರೆ ಫುಲ್ ಟ್ರಾಫಿಕ್ ಇರುತ್ತೆ. ಯಾಕಂದರೆ ಇದು ದೊಡ್ಡ ಸಿಟಿ ಆಗಿರೋದ್ರಿಂದಾಗಿ, ನಮ್ಮ ಇಂಡಿಯಾದು ರಾಜಧಾನಿ ಆಗಿರೋದ್ರಿಂದಾಗಿ. ಹಾಯ್ ಫ್ರೆಂಡ್ಸ್, ನೋಡಿ UPಗೆ ಬಂದಿದ್ದೀವಿ. UP ಊಟದ್ದು ಮೆನು ಕಾರ್ಡ್ ಇದು. UP ಸ್ಟೇಟಲ್ಲಿ ಈ ರೀತಿ ಮೆನು ಕಾರ್ಡ್ ಇದೆ. ಎಲ್ಲ ಹೈ ಬಜೆಟ್ ರೇಟ್ಗಳೇ. ಸಾಧಾರಣ ನಮ್ಮಂಥ ಡ್ರೈವರ್ಗಳು ಊಟ ಮಾಡೋ ಅಂಥ ಊಟದ ರೇಟಲ್ಲಿ ಗೊತ್ತೂ ಇಲ್ಲ. ಎಲ್ಲ ಹಾಫು 80, ಫುಲ್ಲು 150 ಈ ರೀತಿ ಊಟ ಮಾಡ್ಕೋಬೇಕಾಗಿದೆ. ಮಳೆ ಬೇರೆ ಸಿಕ್ಕಾಪಟ್ಟೆ ಇದೆ, ವಿಧಿ ಇಲ್ಲ, ಇದನ್ನೇ ಊಟ ಮಾಡ್ಬೇಕೀಗ ಅಷ್ಟೇ. ಸ್ನೇಹಿತರೆ, ಇಲ್ಲಿ ನೀರ ಅಂದರೆ ಏನು ಇನ್ನೊಂದು ಸ್ವಲ್ಪ ದೂರ ಇತ್ತು. ಅಲ್ಲಿಗೆ ಹೋಗೋದಕ್ಕಿಂತ ಮುಂಚೆ ತುಂಬ ಮಳೆ ಅಂದರೆ ಮಳೆ ಇಲ್ಲಂಗೆ ಇಲ್ಲ. ನೋಡಿರಿ, ಈಗಲೂ ಅಷ್ಟೇ ಲೈಟಾಗಿ ಬರ್ತಾನೆ ಇದೆ. ನಾನು ತುಂಬ ನೆಂದೆ ಹೋದೆ. ಹೈಟೆಕ್ ಕಮಾನ್ ಎಲ್ಲ ರೆಡಿ ಮಾಡಿದ್ದೀವಿ ನೋಡಿ. ಮೇಲ್ಗಡೆ ಹಗ್ಗ ಟರ್ಪಲೆಲ್ಲ ಹಾಕಿ, ಫಸ್ಟು ಕಮಾನ್ ಎಲ್ಲ ಹಾಕಿ ಅದ್ರ ಮೇಲೆ ಪೈಪ್ ಕೂರಿಸಿ, ಅದ್ರ ಮೇಲೆ ಫಸ್ಟ್ ಒಳಗಡೆ ಒಂದು ಟಾರ್ಪಲ್ ಐತೆ ಹೊಸದು, ಅದ್ರ ಮೇಲೆ ರೆಕ್ಸಿನ್ ಟಾರ್ಪಲ್ ಹಾಕಿ ಅದ್ರ ಮೇಲೆ ಮತ್ತೆ ಹಗ್ಗ ಹೊಡೆದು ಕ್ಲೀನಾಗಿ ರೆಡಿ ಮಾಡಿದ್ದೀವಿ. ಪ್ಲಾಟ್ಫಾರಮ್ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀವಿ. ನಮ್ಮ ಅಣ್ಣವ್ರು ಕ್ಲೀನ್ ಮಾಡ್ತಾಯಿದ್ರೆ ಒಳಗಡೆ. ಹಾಕೋ ಅಷ್ಟೊತ್ತಿಗೆ ತುಂಬ ಸುಸ್ತಾಗಿಬಿಡ್ತೀವಿ. ಈ ಮಳೆ ಬರ್ತಾ ಇರೋದಕ್ಕೆ ಇಲ್ಲಿ ಮೆಟ್ರೋ ಕೆಳಗಡೆ ಹಾಕ್ಕೊಂಡಿದ್ದೀವಿ. ಅಷ್ಟೊಂದು ಏನು ಮೇಲೆ ಬೀಳ್ತಿಲ್ಲ, ಸೊ ಲೈಟಾಗಿ ಬೀಳ್ತಿದೆ, ಅಲ್ಲಿ ಸ್ವಲ್ಪ ಗ್ಯಾಪ್ ಇರೋದಕ್ಕೆ ಥರ ರೆಡಿ ಮಾಡಿದ್ದೀವಿ. ರಾತ್ರಿ ಈಗ ಕರೆಕ್ಟಾಗಿ 1 ಗಂಟೆ ಆಗೈತೆ. ನಾವು 11 ಗಂಟೆಗೆ ಹಾಕೋದು ಶುರು ಮಾಡಿದ್ದು. 11ರಿಂದ 12, 12ರಿಂದ 1 ಅಂದರೆ ಸುಮಾರು ಒಂದು 2.5 ಅವರಷ್ಟು ಟೈಮ್ ತೊಗೊಂಡಿದೆ. 10ವರೆಗೇನೋ ಸ್ಟಾರ್ಟ್ ಮಾಡಿದ್ದು, 2.5 ಅವರಷ್ಟು ಟೈಮ್ ತೊಗೊಂಡಿದೆ. ಯಾಕಂದರೆ ಸುಮಾರು ಒಳಗಡೆ 2 ಟರ್ಪಲ್ಲೆಲ್ಲ ಹಾಕಿ ಕ್ಲೀನಾಗಿ ರೆಡಿ ಮಾಡಿದ್ದೀವಿ. ಈಗ ಇದೇ ರಸ್ತೆಯಲ್ಲಿ ಮುಂದೆ ಹೋಗಬೇಕಾಗುತ್ತೆ. ಇನ್ನೂ 30 ಕಿಲೋಮೀಟ್ರ್ ಹೋಗಬೇಕು. ಲೊಕೇಶನ್ನು ಕಳಿಸಿದ್ದಾರೆ. ಆ ಪಾಯಿಂಟ್ಗೆ ಹೋಗಿ ನಿಂತ್ಕೊಂಡ್ರೆ ಬೆಳಗ್ಗಿನ ಜಾವನೇ ಲೋಡ್ ಆಗುತ್ತೆ. ಒಳಗಡೆಯಿಂದ ಈ ರೀತಿ ಕಾಣಿಸುತ್ತೆ. ಈ ರೀತಿ ರೆಡಿ ಮಾಡಿದ್ದೀವಿ. ಒಳಗಡೆ ಎಲ್ಲ ಹೊಸ ಟಾರ್ಪಲ್ ಐತೆ, ಮೇಲ್ಗಡೆ ರೆಡ್ಸಿನ್ ಟಾರ್ಪಲ್ ಐತೆ. ಇದಕ್ಕೇನು ಡ್ಯಾಮೇಜ್ ಆಗೋಲ್ಲ, ಆ ರೀತಿ ರೆಡಿ ಮಾಡಿದ್ದೀವಿ. ಇದೇನು ನೋಡ್ತಾ ಇದ್ರು, ಇದರಲ್ಲೇ ಕ್ಲೀನ್ ಮಾಡಿದ್ದು. ಮೆಟ್ರೋದಲ್ಲಿ ತೊಗೊಂಡ್ವಿ. ಹೆಂಗೆ ಗಾಡಿಗೆ ಹಾಕ್ಬಿಡೋಣ, ಹಂಗೆ ಇರಲಿ ಗಾಡಿಯಲ್ಲಿ. ಈಗ ಡೋರ್ ಹಾಕ್ಕೊಂಡು ಇಲ್ಲಿ ಪೈಪು ಹಾಕ್ಕೊಂಬಂದಿದ್ವಲ್ಲ, ಅದು ಒಳಗಡೆ ಕೆಳಗಡೆ ಚಾರ್ಜಿಗೆ ಕೂರಿಸಿದ್ದೀವಿ. ಇದೇ ಈಗ ಹಗ್ಗ ತಗೊಂಡು ಕಟ್ಟಬೇಕಾಗುತ್ತೆ. ಅಲ್ಲಿ ಕಟ್ಕೊಂಡು ಇಲ್ಲಿಂದ ಇದೇ ರಸ್ತೆಯಲ್ಲೇ ಸೀದಾ ಹೋಗ್ಬೇಕೀಗ. ಸ್ನೇಹಿತರೆ, ಇದು UPದು ನಾಷ್ಟ ಬೆಳಗ್ಗೆ. ಏನು ನೋಡ್ತಾ ಇದ್ದೀವಿ, ಚಪಾತಿ ಎಲ್ಲ ಬ್ರೆಡ್. ಇದು ಒಳ್ಳೆ ಪರೋಟ ಚಪಾತಿ ತಪ್ಪದ ಥರ ಇದೆ, ಅದಕ್ಕೆ ಪಲ್ಯ ಕೊಟ್ಟಿದ್ದಾರೆ. ಇದು ಏನಂತಾರಣ? ಏನೋ ಮೇತಿಲಿ ಅಂತ ಇದೆ. ಹಾಂ, ಫ್ರೆಂಡ್ಸ್ ನೋಡಿ, ಬೆಳಿಗ್ಗೆನೇ UPಯಿಂದ ಹೊರಗಡೆ ಬಂದು ತಿಂತಾ ಇದ್ದೀವಿ. ಹೆಸರು ಚೋಲೆ ಕುಲ್ಚೆ ಅಂತೆ, 40 ರೂಪಾಯಿ ಪ್ಲೇಟು. ಏನೂ ಇಲ್ಲ ಇದರಲ್ಲಿ, 2 ಪೂರಿ ಇದ್ದಂಗೆ ಐತೆ. ಆದರೆ ಬ್ರೆಡ್ಡು ನೋಡಿದ್ರೆ ನಮ್ಮದು ಬಟಾಣಿ ಪಲ್ಯ ನಾವೇ ಮಾಡ್ಕೊಂಡು ತಿಂದರೆ ಎಷ್ಟೋ ರುಚಿಯಾಗಿರೋದು. ಏನು ಮಾಡೋಕ್ಕಾಗಲ್ಲ, ಬಂದುಬಿಟ್ಟಿದ್ದೀವಿ. ಲೋಡ್ ಆಗಕ್ಕೆ ಬಿಟ್ಟಿದ್ದೀವಿ, ಆಗತ್ತೆ. ಈ ಥರ ಲೋಡೆಲ್ಲ ಆಯಿತು. ಹಿಂಗೆ ಹಗ್ಗ ಟರ್ಪಲ್ ಹೊಡೆದಿದ್ದೀವಿ. ಹಿಂದೆ ಎಲ್ಲ ಹೈಟೆಕ್ ಕಮಾನ್ ಹಾಕಿರೋದೆಲ್ಲ ಹಿಂದೆಗಡೆ ಮಾತ್ರ ಹಗ್ಗ ಹೊಡ್ಕೋಬೇಕಾಗುತ್ತೆ. ಬಿಲ್ಗೋಸ್ಕರ ಕಾಯ್ತಾ ಇದ್ದೀನಿ, ಇನ್ನೂ ಬಿಲ್ ಬಂದಿಲ್ಲ. ಲೋಡೆಲ್ಲ ಆಯಿತು, ಬಿಲ್ಲೆಲ್ಲ ಇಸ್ಕೊಂಡ್ವಿ. ಬಿಲ್ ಕೊಟ್ಟು ತುಂಬ ಲೇಟ್ ಮಾಡಿದ್ರು. ಬಿಲ್ ಇಸ್ಕೊಂಡು ಹೊರಟಿದ್ದೀವಿ. ಈಗ ಒಂದು ಕಾಟ ಮಾಡಿಸ್ಕೋಬೇಕು. ತೂಕ ಎಷ್ಟು ಬಂದೈತೆ ಅಂತ ನೋಡ್ಕೋಬೇಕು. ಅದರಿಂದಾಗಿ ಕಾಟ ಹುಡುಕ್ತಾ ಇದ್ದೀವಿ, ಸಿಗಂಗೆ ಇಲ್ಲ ಇಲ್ಲಿ ಎಲ್ಲೆಲ್ಲೂ. ಸ್ನೇಹಿತರೆ, ಇದೇನು ನೋಡ್ತಾ ಇದ್ದೀರೋ, ಮೀರತ್ತಿಂದ ಗಜಿಜಾಬಾದ್ ಗೋಡೆ ಹೋಗೋ ರಸ್ತೆ ಇದು, ಬೈಪಾಸ್ ರೋಡು. ಹಂಗೆ ರಾತ್ರಿ ನಾವು ಸಿಟಿ ಒಳಗಡೆಯಿಂದ ಬಂದ್ವಿ. ಈಗ ನಾವು ಈ ರೋಡಲ್ಲಿ ಹೋಗ್ತಾ ಇದ್ದೀವಿ. ಈ ಕಡೆಯಿಂದ ನಾವು ಆ ಕಡೆಯಿಂದ ಬಂದ್ವಿ. ಈಗ ಈ ಕಡೆಯಿಂದ ಹೋಗ್ಬೇಕು ಡೆಲ್ಲಿ ಬೈಪಾಸಿಗೆ. ಇನ್ನೂ 30 ಕಿಲೋಮೀಟ್ರ್ ಹೋಗಿ. ಹಾಂ, ಖಾಲಿ ಇದೆ, ಬರ್ರಿ. ಇನ್ನು 30 ಕಿಲೋಮೀಟ್ರ್ ಹೋಗಿ ಆ ಕಡೆ ಲೆಫ್ಟ್ ಹೊಡ್ಕೊಂಡು ಹೋಗ್ಬೇಕು.
ಅಂದರೆ ಈಗ ಡೆಲ್ಲಿ ಒಂದು ರೌಂಡ್ ಹೊಡೆದಂಗೆ ಆಗುತ್ತೆ ನಾವು. ನೋಡ್ರಿ UP ಗೌರ್ಮೆಂಟ್ ಬಸ್ ಅದು. ಸ್ನೇಹಿತರೆ ನಾವು ಇಲ್ಲಿ ಗಜೀದಾಬಾದ್ ಕಡೆ ಹೋಗೋ ರಸ್ತೆಯಲ್ಲಿ ನಮಗೆ ಇಲ್ಲಿ ಏರೋಪ್ಲೇನು ರೆಸ್ಟೋರೆಂಟ್ ಸಿಗುತ್ತೆ. ಅದೇನು ನೋಡ್ತಾ ಇದ್ದೀರೋ ಅದು ಏರೋಪ್ಲೇನ್ ರೆಸ್ಟೋರೆಂಟು. ಏನು ಅಡ್ಡ ಬಂದುಬಿಡ್ತಲ್ಲ ಅಣ್ಣ, ಅದು ನೋಡಬಾರ್ದು ಅಂತಲೇ ಹಾಕಿದ್ದಾರೆ. ಅಲ್ಲಿ ಹೋಗಿ ತಿನ್ನಬೇಕು ಅಂತಲೇ ಇದು ಅಡ್ಡ ಹಾಕಿದ್ದಾರೇನೋ. ನಿಮ್ಗೆ ಕಾಣಿಸ್ತಾ ಇಲ್ವೋ ಗೊತ್ತಿಲ್ಲ ಸ್ನೇಹಿತರೆ, ತೋರ್ಸೋಣ ಅನ್ನೋ ಅಷ್ಟೊತ್ತಿಗೆ ಅಡ್ಡ ಬಂದುಬಿಡ್ತೀವಿ, ಏನು ಮಾಡೋಕ್ಕಾಗಲ್ಲ. ಅದೆಲ್ಲ ಫುಲ್ ಕಾಸ್ಟ್ಲಿ ಇರುತ್ತೆ, ಎಲ್ಲ ಒಳಗಡೆ ಎಲ್ಲ ಲಕ್ಸುರಿಯಸ್ ಆಗಿರುತ್ತೆ, ಎಲ್ಲ ಅಟ್ರಾಕ್ಟ್ ಮಾಡೋದಕ್ಕೆ ಆ ಥರ ಮಾಡಿರೋದು ಅನಿಸುತ್ತೆ ಅಲ್ವಾ ಗುರುಗಳೇ? ಹೌದು, ಕರೆಕ್ಟ್. ಜಾಸ್ತಿ ಅನುಭವ ಇರೋದು. ಹಾಂ, ನಾವಾದರೆ ಮೇಲೆ ಕೆಳಗೆ ಸ್ವಲ್ಪ ಯೋಚನೆ ಮಾಡ್ಕೊತೀವಿ. ಈ ಕಡೆ ಗುಜರಾತ್ ರಾಜಸ್ಥಾನ ಎಲ್ಲ ಮಾರ್ವಾಡೀಸ್ ಸ್ವಲ್ಪ ಎಲ್ಲ ಇರುತ್ತೆ ಜಾಸ್ತಿ. ಎಲ್ಲ ಆರ್ಥಿಕ ಸ್ಥಿತಿವಂತರ ಇರೋದು, ಆರ್ಥಿಕ ದುರ್ಬಲರು ಯಾರೂ ಇಲ್ಲ. ಹಾಂ, ಸದ್ಯಕ್ಕೆ ನಾವು UPಯಿಂದ ಈಗ ಡೆಲ್ಲಿಗೆ ಎಂಟ್ರಿ ಆಗ್ತಾ ಇದ್ದೀವಿ ಸ್ನೇಹಿತರೆ. ಅದಾದಮೇಲೆ ಡೆಲ್ಲಿ ಬೈಪಾಸಲ್ಲಿ ಹೋಗಿ ಮತ್ತೆ ಅಲ್ಲಿ ಹರಿಯಾಣಕ್ಕೆ ಎಂಟ್ರಿ ಆಗ್ತೀವಿ. ಅದಾದಮೇಲೆ ರಾಜಸ್ಥಾನಿಗೆ ಎಂಟ್ರಿ ಆಗ್ತೀವಿ. ಸ್ನೇಹಿತರೆ ನಾವು ಯಮುನಾ ನದಿ ಹತ್ತತ್ರ ಬರ್ತಾ ಇದ್ದೀವಿ. ಈ ಕಡೆ ಎಲ್ಲ ಕೂಡ ಹೊಲ ಫಲ ಎಲ್ಲ ಮುಣಿದು ಇದ್ದಾವೆ. ತುಂಬ ಅಂದರೆ ತುಂಬ ನೀರು ತುಂಬ್ಕೊಂಡ್ಬಿಟ್ಟಿದ್ದಾವೆ. ಆ ಕಡೆ ರೈಟ್ ಸೈಡ್ ಅಂತೂ ಬರೀ ಕೆರೆ ಆಗಿಬಿಟ್ಟೈತೆ. ಹೊಲ ಎಲ್ಲ ಕೂಡ ತುಂಬ ಅಂದರೆ ತುಂಬ ನೀರು ನಿಂತ್ಕೊಬಿಟ್ಟಿದ್ದಾವೆ. ಇನ್ನು ಯಮುನಾ ನದಿ ಇನ್ನೂ 1 ಕಿಲೋಮೀಟ್ರ್ ಹೋಗಬೇಕು ನಾವು. ಇನ್ನೂ ಅಷ್ಟು ದೂರದಲ್ಲಿರೋದು ಅದು. ಡೆಲ್ಲಿ ಒಳಗಡೆಯಿಂದ ಬರುತ್ತೆ ಅದು ಯಮುನಾ ನದಿ. ಈ ಕಡೆ ಎಲ್ಲ ಕೂಡ ಇನ್ನು ನದಿ ಎಲ್ಲೋ ಇದ್ದರೆ ಈ ಕಡೆ ಎಲ್ಲ ಕೂಡ ಮುಣ್ಗೋಗಿದೆ. ಅಂದರೆ ಯಾವ ರೀತಿ ಮಳೆ ಬಂದಿದೆ ಅರ್ಥ ಮಾಡ್ಕೊಳ್ಳಿ. ಈಗಲೂ ಮಳೆ ಬರ್ತಾನೆ ಇದೆ. ಈ ಕಡೆ ಹೊಲದಲ್ಲೆಲ್ಲ ಏನೇನೋ ಬೆಳೆದಿದ್ದಾರೆ ಪಾಪ, ಎಲ್ಲ ಲಾಸ್ ಆಗಿಬಿಟ್ಟೈತೆ ಅವ್ರಿಗೆ. ಎಲ್ಲ ನೀರೆಲ್ಲ ತಿನ್ನಾಕ್ಬಿಟ್ಟೈತೆ, ಫುಲ್ ಲಾಸ್, ಟೋಟಲ್ ಲಾಸ್. ಸ್ನೇಹಿತರೆ ಇದೇನು ನೋಡ್ತಾ ಇದ್ದೀರೋ ಯಮುನಾ ಬ್ರಿಡ್ಜ್ ಇದು. ಈ ರೋಡ್ ಅಂತೂ ಡ್ಯಾನ್ಸ್ ಆಡಿಸುತ್ತೆ ಗಾಡಿನ. ಲೈಟ್ ಮಾಲ್ ಆಗಿರೋದ್ರಿಂದ ಟನ್ನೇಜ್ ಏನಿಲ್ಲ ಗಾಡಿಯಲ್ಲಿ, ಅದರಿಂದಾಗಿ ಅದು ಡ್ಯಾನ್ಸ್ ಆಡ್ತೈತೆ ಗಾಡಿ ಎಲ್ಲ ಬ್ಯಾಕ್ ಲೋಡ್ ಆಗಿರೋದ್ರಿಂದ. ಸ್ನೇಹಿತರೆ ನಾವು ಇಲ್ಲೇ ಟೀ ಕುಡಿಯೋಕ್ಕೆ ಅಂತ ನಿಲ್ಸಿದ್ದೀವಿ. ಏನು ನೋಡ್ತಾ ಇದ್ದೀರೋ ಇಲ್ಲಿ ಆಗ್ರಾ ಅಂತ ತೋರಿಸ್ತಿದ್ದೀವಿ ನೋಡಿ. 1-2 ಕಿಲೋಮೀಟ್ರ್ ಹೋಗಿ ಲೆಫ್ಟ್ ಹೊಡೆದ್ರೆ ಆಗ್ರಾ ಹೋಗ್ತೀವಿ ನಾವು. ಇಲ್ಲಿಂದ ಒಂದು 200 ಕಿಲೋಮೀಟ್ರ್ ಆಗುತ್ತೆ ಆಗ್ರಾ ಅಷ್ಟೇ. 200 ಆಗಲ್ಲ, ಒಂದು 170-180 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಆಗ್ರಾ. ಗಾಡಿಯಲ್ಲಿ ನಿಲ್ಸಿದ್ದೀವಿ ನೋಡಿ, ಇಂಡಿಕೇಟ್ರ್ ಬಡ್ಕೊತಿದೆಯಲ್ಲ ಅದು ಟೋಲ್ ಮುಂದೆ. ಕೆಳಗೆ ಇಳಿದು ಹೋಗಬೇಕು. ಇಲ್ಲೆಲ್ಲ ಫುಲ್ ಮಳೆ ಬಂದಿರೋದ್ರಿಂದ ತುಂಬ ನೀರು ನಿಂತ್ಕೊಂಡಿದ್ದಾವೆ. ಟೀ ಕುಡಿದು ಹೋಗಬೇಕು. ಮಣ್ಣವ್ರು ಹೋಗ್ತಾ ಇದ್ದಾರೆ ನೋಡಿ ನಡ್ಕೊಂಡು. ಅದೇ ಟೀ ಅಂಗಡಿಯಲ್ಲಿ ಈ ಟೀ ಕುಡ್ಕೊಂಡು ಹೋಗ್ಬೇಕು. ಈ ವಿಡಿಯೋಗಳು ಮಾಡ್ತಾಯಿದ್ರೆ ಒಳ್ಳೆ ಕಳ್ಳರು ನೋಡ್ದಂಗೆ ನೋಡ್ತಾರೆ ಬೇರೆಯವರೆಲ್ಲ ಇಲ್ಲಿ. ಇಲ್ಲೇ ನಾವು ತುಂಬ ಹೊಟ್ಟೆ ಬೇರೆ ಸಿಕ್ಕಿತ್ತು, ಅದರಿಂದಾಗಿ ಇಲ್ಲಿ ಒಂದು ಬ್ರೆಡ್ಡು ಮತ್ತು ಅದಕ್ಕೆ ಮಸಾಲ ಹಾಕ್ಸ್ಕೊಂಡು ಸ್ವೀಟು ಏನು ಬೇಕೋ ಅದು ಹಾಕ್ಕೋಬೋದು. ಅದು ಖಾರದ ಚಟ್ನಿ, ಇದು ಸ್ವೀಟು, ಅದೇ ಟೊಮೆಟೊ ಸಾಸದು. ಒಂದು ಬಿಸ್ಕೆಟ್ ತೊಗೊಂಡಿದ್ದೀನಿ. ಇನ್ನು ಟೀ ಕೊಡೋದು ಲೇಟ್ ಆಗುತ್ತೆ. ಮಣ್ಣವರು ಅಲ್ಲಿ ಬಾಯಿ ತೊಳ್ಕೊಂಡು ಕೈ ತೊಳ್ಕೊಳಕ್ಕೆ ಹೋಗಿದ್ದಾರೆ. ಬ್ರೆಡ್. ಹಾಯ್ ಫ್ರೆಂಡ್ಸ್, ನಮಸ್ತೆ. ನೋಡಿ ಇವತ್ತು ಊಟ ಸಿಗಲಿಲ್ಲ ಮಧ್ಯಾಹ್ನ. ಏನೋ ಬ್ರೆಡ್ಡು ರೋಸ್ಟ್ ಅಂತೆ ಕೊಟ್ಟಿದ್ದಾರೆ. ತುಂಬ ಹೊಟ್ಟೆ ಹಸ್ತಾಯಿತ್ತು, ಹೊಟ್ಟೆ ಹಸ್ತಿ ಸಾಕಾಗಿತ್ತು. ಟೀ ಕುಡಿಯೋಣ ಅಂದ್ಬಿಟ್ಟು ಟೋಲ್ ದಾಟ್ಬಿಟ್ಟು ಬಂದ್ಬಿಟ್ಟು ತಿಂತಾಯಿದ್ದೀವಿ. ಇದು ಲೈಟಾಗಿ ಬ್ರೇಕು, ಒಂದು ಸೈಡಿಗೂ ಆಗೋಲ್ಲ ಬಾಡಿಗೆ. ಮಧ್ಯಾಹ್ನದ್ದು ಇನ್ನೊಂದು 30 ಕಿಲೋಮೀಟ್ರ್ ಹೋಗ್ಬಿಟ್ಟು ಮಿಸ್ ಮಾಡಿದ್ದಿದ್ದು. ಹೊಟ್ಟೆ ತುಂಬ ಊಟ ಮಾಡ್ಬೇಕಂತ ಇದ್ದೀವಿ, ಮಾಡ್ತೀವಿ. ಚೆನ್ನಾಗಿದೆ. ಏನೋ ಅಲ್ಲಿ ಹೊಲ ಎಲ್ಲ ಮುಂದೋಗಿದ್ದಾವೆ. ಇಲ್ಲಲ್ಲಿ ಹೊಲ ನೀರು, ಮಳೆ ನೀರು ನೋಡಿ. ಮಳೆ ನೀರು ಎಷ್ಟಕೊಂಡು ನಿಂತಿದೆ. ಈ ಸರಿ ಮಳೆ ಎಲ್ಲ ಹೋಯ್ತು, ಬೆಳೆ ಎಲ್ಲ ಹೋಗ್ಬಿಟ್ಟೈತೆ. ಬೆಳೆ ಟೋಟಲ್ ಲಾಸು. ಹಾಕೋದೆ ಸರ್ಕಾರದಿಂದ. ಬೆಳೆ ಪರಿಹಾರಕ್ಕಾಗಿ ನೀವು ಅಪ್ಲಿಕೇಶನ್ ಹಾಕ್ತಾ ಇರೋದೇ ಇಲ್ಲಿ. ಮುಲಾಜೇ ಇಲ್ಲ. ತುಂಬ ಮಳೆ ಬಂದಿದೆ ಫ್ರೆಂಡ್ಸ್. ನಮಗೆ ಬೇಜಾರಾಗ್ತಾಯಿದೆ. ನಮ್ಮೂರಲ್ಲಿ ಮಳೆ ಅಂತ ಬಿಟ್ಟು ಇಲ್ಲಿಗೆ ಬಂದರೆ
ಇಲ್ಲಿ ಇನ್ನೂ ಮಳೆ ಹೊಡಿತಾ ಇದೆ. ಪಂಜಾಬಲ್ಲೆಲ್ಲ ಆಲ್ರೆಡಿ ಊರು ಬಿಟ್ಟು ಊರಿಗೆ ಹೋಗ್ತಾ ಇದ್ದಾರೆ. ನಮ್ಮ ಭಾರತೀಯ ಸೈನಿಕರು ಅಲ್ಲಿ ಸೇವೆ ಮಾಡ್ತಾ ಇದ್ದಾರೆ ಆಲ್ರೆಡಿ. ನಾವು ಹೇಳೋದೇನಿದೆ, ನೀವೇ ದಿನ ಮನೇಲಿ ಕೂತ್ಕೊಂಡು ನೋಡ್ತಾ ಇದ್ದೀರಲ್ಲ, ಏನೂ ಮಾಡೋಂಗಿಲ್ಲ. ಬಂದಿದ್ದೀವಿ ಈಗ, ಊರು ಸೇರ್ಕೊಳ್ಳೋ ತನಕ ನಮ್ಮ ಅದೃಷ್ಟ. ಥ್ಯಾಂಕ್ ಯು. ಸ್ನೇಹಿತರೆ, ನಾವು ಡೆಲ್ಲಿ ಬೈಪಾಸ್ ಎಲ್ಲ ಬಿಟ್ಟು ಹರಿಯಾಣ ಎಲ್ಲ ಬಿಟ್ಟು ಈಗ ನಾವು ಎಕ್ಸ್ಪ್ರೆಸ್ಸಲ್ಲಿ ಹೋಗ್ತಾ ಇದ್ದೀವಿ. ಇನ್ನು ಸ್ವಲ್ಪ ದೂರ ಹರಿಯಾಣದಲ್ಲೇ ಪ್ರಯಾಣ ಆಗುತ್ತೆ. ಅದಾದಮೇಲೆ ನಮಗೆ ರಾಜಸ್ಥಾನ್ ಸಿಗುತ್ತೆ. ಸ್ನೇಹಿತರೆ, ಈ ಎಕ್ಸ್ಪ್ರೆಸ್ ಪಕ್ಕ ಡಾಬಾಗಳಿರ್ತಾವಲ್ಲ, ಅಲ್ಲಿ ಯಾರು ಊಟ ಮಾಡೋಕ್ಕೆ ಹೋಗಬೇಡ್ರಿ. ಯಾಕಂದರೆ ಇಲ್ಲಿ ನಾನ್ ವೆಜ್ಗೆ ಏನೇನೋ ಮಿಕ್ಸ್ ಮಾಡಿ ಮಾಡ್ತಾರೆ. ಹಸು ಅಂತೆ ಅವೆಲ್ಲ ಕೂಡ ಮಾಡ್ತಾರೆ. ನಾವು ಪೂಜೆ ಮಾಡ್ತೀವಿ ದೇವರು ಅಂತ, ಇಲ್ಲೆಲ್ಲ ತಿಂತಾರೆ. ಸೊ ಅವೆಲ್ಲ ನನಗೆ ಇಷ್ಟ ಆಗಲಿಲ್ಲ ನಮಗೆ. ಅದರಿಂದಾಗಿ ಇಲ್ಲಿ ಒಂದೆರಡು ಕಡೆ ನಿಲ್ಲಿಸಿದ್ರು ಕೂಡ ಇಲ್ಲೆಲ್ಲೂ ಊಟ ಮಾಡಲಿಲ್ಲ. ಇನ್ನೊಂದು ವಿಷಯ ಹೇಳೋದು ಮರ್ತೋದೆ, ಈ ರೋಡಲ್ಲಿ ಟಿಪ್ಪರ್ ಗಾಡಿಯವರು ಮತ್ತು ಟ್ರೇಲರ್ ಗಾಡಿಯವರೆಲ್ಲ ಕೂಡ ಬಾಡಿ ಒಳಗಡೆ ಆಮ್ಲಿ ಪ್ಲೇಯರು ಮತ್ತು ಡೆಕ್ಕೆಲ್ಲ ಕೂರಿಸಿರ್ತಾರೆ. ಅದು ಹೆಂಗೆ ಬರುತ್ತೆ ಅಂದರೆ ದುಕ್ಕು ಅಂತ ಈಚೆಗಡೆ ಹೋಗ್ತಾರೆ, ಗಾಡಿಗೆ ಕೇಳಿಸ್ಬೇಕು. ಹಾಯ್ ಫ್ರೆಂಡ್ಸ್, ನಮಸ್ತೆ. ನೋಡಿ, ನಮ್ಮ ಸ್ನೇಹಿತರು ಈಗ ನಾವು ಅವತ್ತು ನಾವು ಇದರಲ್ಲಿ ಯಾವ ಊರಪ್ಪ ಅದು, ಕೋಟಾದಲ್ಲಿ ಬೂಂದಿಲಿ ಡೀಸೆಲ್ ಹಾಕ್ಸ್ತಾರೋ. ತಿರ್ಗಾ ಮತ್ತೆ ನಾವು ಬೂಂದಿಲಿ ಹಾಕ್ಸಿದ್ದು, ಈಗ ತಿರ್ಗಾ ಮತ್ತೆ ರಿಟರ್ನ್ ಅಹಮದಾಬಾದ್ಗೆ ಹೋಗೋ ಟೈಮಲ್ಲಿ ಹಾಕ್ಸ್ತಾ ಇದ್ದೀವಿ. ನಮ್ಮ ಸ್ನೇಹಿತರವರು ಡೀಸೆಲ್ ಹಾಕ್ತಾ ಇದ್ದಾರೆ. ಇದು 88 ರೂಪಾಯಿ ಡೀಸೆಲ್ ರೇಟ್ ಬಂದು ತುಂಬ ಕಮ್ಮಿ ಇದೆ. 88 ರೂಪಾಯಿ 46 ಪೈಸಾ, ಅಂದರೆ 88 ರೂಪಾಯಿ 50 ಪೈಸಾ ಆಗುತ್ತೆ. ಮುಂದೆ ನಾವು ಹೆಚ್ಚು ಕಮ್ಮಿ ಅಹಮದಾಬಾದಿಗೆ ಲೆಕ್ಕ ಹಾಕಿದರೆ ಜೈಪುರಲ್ಲಿ ಇನ್ನೂ ಜಾಸ್ತಿ ಇದೆ, 90 ಚಿಲ್ಲರೆ, 91 ಆಗುತ್ತೆ ಹಾಕ್ಸೋ ಅಷ್ಟೊತ್ತಿಗೆ. ಇಲ್ಲಿ 88 ಚಿಲ್ಲರೆ ಇರೋದ್ರಿಂದ ನಾವು ಇಲ್ಲೇ ಫುಲ್ ಟ್ಯಾಂಕ್ ಮಾಡ್ಕೊತಾ ಇದ್ದೀವಿ. ನಮ್ಮ ಸ್ನೇಹಿತರು ಫುಲ್ ಟ್ಯಾಂಕ್ ಮಾಡ್ತಾ ಇದ್ದಾರೆ. ಸರ್ ಸ್ವಲ್ಪ ನೋಡಿ ಸರ್. ಓಕೆ, ಧನ್ಯವಾದಗಳು. ಸ್ನೇಹಿತರೆ, ನಾವು ಡೆಲ್ಲಿ ವಡೋದರ ಎಕ್ಸ್ಪ್ರೆಸ್ ವೇಯಿಂದ ಮತ್ತೆ ನಾವು ಈ ಕಡೆ ರೈಟಿಗೆ ತಿರ್ಕೊಂಡ್ವಿ. ಇದೇನು ನೋಡ್ತಾ ಇದ್ದೀರೋ ಇದು ಜೈಪುರ್ಗೆ ಹೋಗೋ ರಸ್ತೆ. ಈ ರಸ್ತೆ ಅಂತೂ ಸೂಪರ್ ಆಗಿದೆ, ಹೆಸರೇನು ಇಡಂಗಿಲ್ಲ. ಇದಾದಮೇಲೆ ನಮಗೆ ಜೈಪುರ್ ಬೈಪಾಸ್ ಇದೆಯಲ್ಲ, ಅದು ಅಷ್ಟೇ ಸ್ವಲ್ಪ ಡ್ಯಾನ್ಸ್ ಆಡಿಸುತ್ತೆ ಗಾಡಿನ, ಆ ರೀತಿ ಇದೆ. ಈ ಬೈಪಾಸ್ಗಳು ಕ್ಲೀನಾಗಿ ರೆಡಿ ಮಾಡಲ್ಲ, ಲೆವೆಲ್ಲಾಗಿರಲ್ಲ ರೋಡು, ಸ್ವಲ್ಪ ಅಂಕು ಡೊಂಕ ಇರುತ್ತೆ. ಬ್ರಿಡ್ಜಿಗಳ ಹತ್ರ ಎಲ್ಲ ಕೂಡ ಗುಣಿಗಳ ಥರ ಬಿದ್ದಿರ್ತವೆ. ಈ ಬ್ರಿಡ್ಜಿಗಳ ಹತ್ರ ಮತ್ತು ಈ ಮೋರಿಗಳ ಹತ್ರ ಎಲ್ಲ ಕ್ಲೀನಾಗಿ ರೆಡಿ ಮಾಡೋಕ್ಕೆ ಬರಲ್ಲ, ಹೆಂಗೆ ಬೇಕೋ ಹಂಗೆ ಬಿಟ್ಬಿಟ್ಟಿರ್ತಾರೆ. ಅವು ಗಾಡಿಗಳು ಹೋಗಿ ಗುಣಿಗಳು ಬಿದ್ದಿರ್ತವೆ. ಅದು ಒಂದೊಂದು ಸರಿ ಏನಾಗುತ್ತೆ ಅಂದರೆ ಆಕ್ಸಿಡೆಂಟ್ಗೆ ದಾರಿ ಮಾಡಿಕೊಡುತ್ತೆ, ಪಂಚರ್ಗೆ ದಾರಿ ಮಾಡಿಕೊಡುತ್ತೆ. ಅಂಥ ರಸ್ತೆಯಲ್ಲೆಲ್ಲ ಕೂಡ ಸ್ವಲ್ಪ ನೋಡ್ಕೊಂಡು ಹೋಗಬೇಕು. ಇಲ್ಲಾಂದರೆ ನಮ್ಮ ಗಾಡಿಯಲ್ಲಿ ಬ್ಲೇಡ್ ಕಟ್ಟಾಗೋದು, ಇಲ್ಲಾಂದರೆ ಏನೋ ಒಂದು ಸಮಸ್ಯೆಗೆ ದಾರಿ ಮಾಡಿಕೊಡ್ತವೆ. ಸೊ ಅದರಿಂದಾಗಿ ಬಿ ಕೇರ್ಫುಲ್ಲಾಗಿ ಡ್ರೈವ್ ಮಾಡಬೇಕಾಗುತ್ತೆ. ಸಾಂಗ್ ಹಾಕಿದ್ರು ನಮ್ಮ ಅಣ್ಣವರು, ದೇವ್ರ ಸಾಂಗ್ ಹಾಕ್ಕೊಂಡು ಓಡಿಸ್ತಾ ಇದ್ದಾರೆ. ಈ ರಸ್ತೆಗಳಲ್ಲೆಲ್ಲ ಕೂಡ ಸ್ವಲ್ಪ ಗಾಡಿಗಳು ಕಮ್ಮಿ, ಏನಂದರೆ ಅಲ್ಲಿ ಇಲ್ಲಿ ಟೋಲ್ ಹತ್ರ ಹತ್ರ ಸ್ವಲ್ಪ ಗಾಡಿಗಳು ಸಿಗ್ತವೆ. ಸ್ನೇಹಿತರೆ, ಇಲ್ಲಿ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಇಲ್ಲಿ ಗಾಡಿ ಎಲ್ಲಂದ್ರಲ್ಲೇ ಹಾಕಿ ಮಲ್ಕೊತಾ ಇರ್ತಾರೆ ಕೆಲವು ಡ್ರೈವರ್ಗಳೆಲ್ಲ, ನಿದ್ದೆ ಬಂತು ಅಂತ. ಆದಷ್ಟು ಪೆಟ್ರೋಲ್ ಬಂಕು ಇಲ್ಲಾಂದರೆ ಡಾಬಾದ ಹತ್ರ ಹಾಕಿ ಮಲ್ಕೋಬೇಕು. ಯಾಕಪ್ಪ ಅಂದರೆ ಕೆಲವರು ಕಳ್ಳರು ಕಾರುಗಳು ಹಾಕ್ಕೊಂಡು ಸುತ್ತಾ ಇರ್ತಾರೆ. ನಾವು ಕಾರುಗಳು ಹಾಕ್ಕೊಂಡು ಸುತ್ತಲ್ಲ, ಕಳ್ಳರು ನೋಡಿ ಕಾರುಗಳು ಹಾಕ್ಕೊಂಡು ಸುತ್ತಾ ಇರ್ತಾರೆ. ಏನಕ್ಕಪ್ಪ ಅಂದರೆ ಗಾಡಿ ಯಾರು ಎಲ್ಲಿ ಹಾಕಿ ಮಲಗಿರ್ತಾರೆ ಅಂತ ನೋಡಿ ಅದರಲ್ಲಿ ಡೀಸೆಲ್ ಕದಿಯೋಕ್ಕೆ ನೋಡ್ತಾರೆ. ಅದರಿಂದಾಗಿ ಗಾಡಿಯಲ್ಲಿ ಏನಾದರೂ ಮೆಟೀರಿಯಲ್ಗಳಿರ್ತಾವಲ್ಲ ಅವನ್ನು ಕದೀತಾರೆ. ಸ್ನೇಹಿತರೆ, ಇದೇನು ನೋಡ್ತಾ ಇದ್ದೀರೋ ಇದೆಲ್ಲ ಕೂಡ ಜೈಪುರ್ ಬೈಪಾಸು. ಯಾಕಪ್ಪ ಇಷ್ಟೊಂದು ನಿಧಾನಕ್ಕೆ ಹೋಗ್ತಾ ಇರೋದು ಅಂದರೆ, ಫ್ರಂಟ್ ಸೈಡು ನಮಗೆ ಡ್ಯಾನ್ಸ್ ಆಡಿಸ್ತೈತೆ, ತಲೆನೋವು ಬರ್ತಿದೆ ನಮಗೆ. ಹಿಂಗೆ ಫುಲ್ಲು ಬೌನ್ಸ್ ಆಗುತ್ತಲ್ಲ, ಆ ಟೈಪ್ ಆಗ್ತಿದೆ. ಇನ್ನೊಂದು ಸ್ವಲ್ಪ ದೂರ ಹೋದರೆ ನಾವು ಲೆಫ್ಟ್ ಸೈಡ್ಗೆ ಹೋಗಬೇಕು. ರೈಟ್ ಸೈಡ್ ಹೋದರೆ ಮತ್ತೆ ಅದು ಡೆಲ್ಲಿ ಕಡೆ ಹೋಗುತ್ತೆ. ಇದು ಡೆಲ್ಲಿದು ಹಳೆ ರೋಡಿಗೆ ಕನೆಕ್ಟ್ ಆಗುತ್ತೆ ಈ ರೋಡು. ನಾವು ರೈಟ್ ಸೈಡ್ ತಿರ್ಕೊಂಡ್ರೆ ಡೆಲ್ಲಿ ಹಳೆ ರೋಡ್ ಇದು. ಲೆಫ್ಟ್ ಸೈಡ್ ತಿರ್ಕೊಂಡ್ರೆ ನಾವು ಸೀದಾ ಅಹಮದಾಬಾದ್ ಗುಜರಾತ್ ಕಡೆ ಹೋಗ್ಬೋದು. ಈ ರಸ್ತೆಯಲ್ಲೆಲ್ಲ ಕೂಡ ಕ್ಲೀನಾಗಿ ಬೋರ್ಡ್ಗಳಲ್ಲೆಲ್ಲ ಕೂಡ ಮೆನ್ಷನ್ ಮಾಡಿರ್ತಾರೆ ಯಾವ್ಯಾವ ರಸ್ತೆ ಯಾವ್ಯಾವ ಕಡೆ ಹೋಗುತ್ತೆ ಅಂತ. ಈ ರೋಡುಗಳಲ್ಲೆಲ್ಲ ಕೂಡ ಹೋಗಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಹೋಗಿ, ಯಾಕಂದರೆ ತುಂಬ ಚೆನ್ನಾಗಿರೋ ರಸ್ತೆನೂ ಇರುತ್ತೆ ಮತ್ತು ಕಿತ್ತೋಗಿರೋ ರಸ್ತೆಗಳು ಇರ್ತವೆ. ಈ ಲೊಕೇಶನ್ ನಾವು ಏನು ಮಾಡುತ್ತೆ ಅಂದರೆ, ಹೆಂಗೆ ಸಿಕ್ಕಿದ್ರೆ ಹಂಗೆ ಕರ್ಕೊಂಡು ಹೋಗ್ಬಿಡುತ್ತೆ ದೊಡ್ಡ ಗಾಡಿಗಳನ್ನೆಲ್ಲ. ಕಾರ್ ಆದರೆ ಹೋಗ್ಬೋದು, ಬಟ್ ಆದರೂ ಚೆನ್ನಾಗಿರೋ ರಸ್ತೆಯಲ್ಲಿ ಸೆಲೆಕ್ಟ್ ಮಾಡಿಕೊಂಡು ನೋಡಿಕೊಂಡು ಹೋಗಿ. ಅಣ್ಣವರು ಜೈಪುರ್ ಬೈಪಾಸ್ ತನಕ ಓಡಿಸಿದ್ರು, ಅದಾದಮೇಲೆ ನಾನು ಇಸ್ಕೊಂಡಿದ್ದೀನಿ ಗಾಡಿ. ಈಗ ನಾನೇ ಓಡಿಸ್ತಾ ಇರೋದು.
ಸ್ವಲ್ಪ ದೂರ ಓಡಿಸ್ಕೊಂಡು ಬಂದಿದ ತಕ್ಷಣವೇ ನನಗೂ ನಿದ್ದೆ ಎಳೆಯೋದು ಸ್ಟಾರ್ಟ್ ಆಯಿತು. ರನ್ನಿಂಗಲ್ಲಿ ಯಾಕೋ ಸ್ವಲ್ಪ ನಿದ್ದೆ ಬರ್ತಿಲ್ಲ ಅಂಥೇಳಿ 1-2 ಅವರು ಪೆಟ್ರೋಲ್ ಬಂಕಲ್ಲಿ ಸೈಡಿಗೆ ಹಾಕಿ ಮಲ್ಕೊಂಡಿದ್ವಿ. ಇಲ್ಲೆಲ್ಲ ಕೂಡ ತುಂಬ ಮಳೆ ಬಂದಿದೆ, ಈ ಕಡೆ ರಾಜಸ್ಥಾನ್ ಕಡೆನೂ. ನಮ್ಮ ಅದೃಷ್ಟಕ್ಕೆ ಈ ರಸ್ತೆಯಲ್ಲಿ ಬರಬೇಕಾದ್ರೆ ತುಂಬ ಅಂದರೆ ತುಂಬ ಮಳೆ ಇತ್ತು, ಆದರೂ ಎಲ್ಲೂ ರೋಡ್ ಬ್ಲಾಕ್ ಆಗಿಲ್ಲ. ಈ ರಾಜಸ್ಥಾನ್ ರೋಡುಗಳಲ್ಲೆಲ್ಲ ಕೂಡ ಹಸುಗಳು ರಸ್ತೆ ಮೇಲೇ ಇರ್ತವೆ, ಸ್ವಲ್ಪ ನೋಡಿಕೊಂಡು ಹುಷಾರಾಗಿ ಹೋಗಬೇಕಾಗುತ್ತೆ. ನಾವು ಇದೇ ರಸ್ತೆಯಲ್ಲಿ ಅಜ್ಮೀರ್ ಮೇಲೇ ಹೋಗೋದು. ಅಜ್ಮೀರ್ ಮೇಲೆ ಹೋಗಿ ಸೀದಾ ಪಠಾನ್ ಮತ್ತು ದೀಸಾ, ಫಸ್ಟ್ ದೀಸಾದಲ್ಲಿ ಖಾಲಿ ಮಾಡಿ ಅದಾದಮೇಲೆ ಪಠಾನಲ್ಲಿ ಖಾಲಿ ಮಾಡಬೇಕು ನಮ್ಮ ಗಾಡಿಯಲ್ಲಿರೋ ಮಾಲು. ಈ ಕಡೆ ಎಲ್ಲ ಕೂಡ ದೇವಸ್ಥಾನಗಳೆಲ್ಲ ತುಂಬ ಚೆನ್ನಾಗೇ ಕಟ್ಟಿರ್ತಾರೆ, ಯಾಕಂದರೆ ಇಲ್ಲಿ ಈ ಕಡೆ ಎಲ್ಲ ತುಂಬ ಮಾರ್ಬಲ್ಲು ಕಲ್ಲುಗಳು ಎಲ್ಲ ತುಂಬ ಸಿಗೋದ್ರಿಂದ ಬರೀ ಅವನ್ನೇ ಬಳಸಿ ಕಟ್ಟಿರ್ತಾರೆ ದೇವಸ್ಥಾನ. ಅವೆಲ್ಲ ಕೂಡ ನೋಡೋದಕ್ಕೆ ತುಂಬ ಚೆನ್ನಾಗಿರ್ತವೆ. ಅವ್ರು ಕಟ್ಟೋ ಗೋಪುರ ಮತ್ತು ಸುತ್ತಲೂ ಮುತ್ತಲು ದೇವಸ್ಥಾನ ವಾಸ್ತುಶಿಲ್ಪ ಎಲ್ಲ ತುಂಬ ಸೂಪರಾಗಿರುತ್ತೆ. ನೋಡಿ, ರಾಜಸ್ಥಾನಲ್ಲೂ ಕೂಡ ತುಂಬ ಮಳೆ ಬಂದಿದೆ. ಮನೆಗಳ ಮುಂದೆ, ಅಂಗಡಿಗಳ ಮುಂದೆ ಎಲ್ಲ ಫುಲ್ಲು ನೀರು ನಿಂತು ಒಳಗೆ ಕೆಲವು ಮನೆಗಳಂತೂ ಮುಳುಗೇ ಹೋಗಿದ್ದಾವೆ. ಗಾಡಿಗಳು ಕೆಲವೆಲ್ಲ ನೀರಲ್ಲೇ ಸಿಗಾಕೊಂಡ್ಬಿಟ್ಟಿದ್ದಾವೆ. ಈ ಕಡೆ ಎಲ್ಲ ಪೆಟ್ರೋಲ್ ಬಂಕ್ಗಳಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಅಂದರೆ ಅಲ್ಲೇ ನೀರು ಸಿಗಾಕೊಂಡ್ಬಿಟ್ಟವೆ. ನೋಡ್ರಿ, ಇಲ್ಲಿ ಎಷ್ಟೋ ನೀರು ಒಳಗೆಲ್ಲ ಪಂಚರ್ ಶಾಪು. ಪಾಪ ಹೇಳ್ಕೋಬಾರ್ದು, ಮಳೆ ಬಂದರೆ ಹಂಗಿಂಗೆ ಹೊಡೆದಿಲ್ಲ. ಈ ಸೈಡ್ ಎಲ್ಲ ತುಂಬ ಜಾಸ್ತಿ ಓವರ್ ಮಳೆ ಬಂದಿದೆ.